Hey guys, welcome back to our YouTube channel. ಇಷ್ಟೊಂದು ದಿವಸ ಆದಮೇಲೆ ವ್ಲಾಗ್ ಮಾಡ್ತಿದ್ದೀನಿ. ಅದೇ ಮಮ್ಮಿ ಎಣ್ಣೆ ಚಿಕನ್ ಮಾಡ್ತೀನಿ ಅಂತಂದಿದ್ರು, ಸೊ ಅದಕ್ಕೆ ವ್ಲಾಗ್ ಮಾಡೋಣ ಅಂತೇಳಿ. ಏನಿಲ್ಲ, ಸಿಂಪಲ್ ರೆಸಿಪಿ ಎಣ್ಣೆ ಚಿಕನ್ ಅಂತೇಳಿ ಮಮ್ಮಿ ಮಾಡಿಕೊಡ್ತಾರೆ, ಸಖತ್ತಾಗಿರುತ್ತೆ. ಸೊ ಅದು ರೆಸಿಪಿ ಹೆಂಗೆ ಮಾಡ್ತಾರೆ ಅಂತ ಹೇಳೋದು ಮಮ್ಮಿ ಹೇಳ್ಕೊಡ್ತಾರೆ. ನೋಡೋಣ ಬನ್ನಿ. ಸೊ ಗೈಸ್, ಎಣ್ಣೆ ಚಿಕನ್ಗೆ ಫಸ್ಟು ಈರುಳ್ಳಿ ಬೇಕು. ಒಂದು ಹಾಫ್ kg ಚಿಕನ್ಗೆ 1-2 ಈರುಳ್ಳಿ ಸಾಕಾಗುತ್ತೆ. ಸ್ವಲ್ಪ ಮೆಂತ್ಯ ಪಲ್ಯ ಮತ್ತು ಮಸಾಲ ಐಟಮ್ಸ್ ಬಂದುಬಿಟ್ಟು ಸ್ವಲ್ಪ ಉಪ್ಪು, ಮಸಾಲ ಪುಡಿ, ಖಾರ, ಅರಿಶಿನ ಪುಡಿ. ಇಷ್ಟೇ ಸಿಂಪಲ್ ರೆಸಿಪಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಗೈಸ್, ಫಸ್ಟ್ ಒಂದು 3 ಇಲ್ಲ 4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೋಬೇಕು. ನೆಕ್ಸ್ಟ್ ಎಣ್ಣೆ ಹೀಟ್ ಆದಮೇಲೆ ಅದಕ್ಕೆ ಆನಿಯನ್ಸ್. ಸೊ ಆನಿಯನ್ಸ್ನ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಗೈಸ್, ಇವಾಗ ಅದಕ್ಕೆ ಮೆಂತ್ಯ ಹಾಕೋತಿದ್ದೀವಿ. ಮೆಂತ್ಯ ಪಲ್ಯ ಹಾಕ್ಕೊಂಡು ಅದನ್ನು ಕರೆಕ್ಟಾಗಿ ಮೆಂತ್ಯ ಪಲ್ಯನ ಆಯಿಲಲ್ಲಿ ಬೇಯಿಸ್ಬೇಕು. ಅದು ಹಸಿ ವಾಸನೆ ಹೋಗೋ ಥರ ಬೇಯಿಸ್ಬೇಕು. ಸೊ ಗೈಸ್, ಈ ಥರ ನೋಡಿ ನೀಟಾಗಿ ಬೇಯಿಸ್ಕೋಬೇಕು. ಮೆಂತ್ಯ ಸೊಪ್ಪು ಮತ್ತು ಈರುಳ್ಳಿನ ಕರೆಕ್ಟಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಥರ, ಈ ಥರ ಫುಲ್ ಗೋಲ್ಡ್ ಕಲರ್ ಬರಬೇಕು. ನೆಕ್ಸ್ಟ್ ಅದಕ್ಕೆ ಚಿಕನ್ ಹಾಕೋಬೇಕು. ಆ ಚಿಕನ್ಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು, ನಾವು ಹಳ್ಳುಪ್ಪು ಹಾಕ್ತಿದ್ದೀವಿ. ಹಳ್ಳುಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು 5-10 ಮಿನಿಟ್ಸ್ ಅದು ಚಿಕನ್ ಆಯಿಲ್ ಬಿಡತನ ಅದನ್ನು ಕ್ಲೋಸ್ ಮಾಡಿ ಇಟ್ಬಿಡಬೇಕು. ಸೊ ಗೈಸ್, 5-10 ಮಿನಿಟ್ಸ್ ಆದಮೇಲೆ ಈಗ ಓಪನ್ ಮಾಡ್ತಿದ್ವಿ. ಓಪನ್ ಮಾಡಬೇಕು. ನೋಡಿ, ಈ ರೀತಿ ನೀರು ಬಿಡುತ್ತೆ ಚಿಕನ್. ಸೊ ಗೈಸ್, ಇವಾಗ ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಅಲ್ಲ ಬೆಳ್ಳುಳ್ಳಿ. ಸೊ ಗೈಸ್, ಖಾರ ಪುಡಿ ಹಾಕಿದ್ದೀವಿ. ಇವಾಗ ಮಸಾಲ ಪುಡಿ, ಮನೇಲಿ ಮಾಡಿರೋ ಮಸಾಲ ಪುಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು. ಈಗ ಇದಕ್ಕೆ ಇವಾಗ ಕೊತ್ತಂಬರಿ ಹಾಕೋದು. ಕೊತ್ತಂಬರಿ ಹಾಕಿ ಒಂದು 2 ಮಿನಿಟ್ಸ್ ಬಿಟ್ಟರೆ ಆಯಿತು, ರೆಡಿ ನಮ್ಮ ಸೋ ಟೇಸ್ಟಿ ಆ್ಯಂಡ್ ಯಮ್ಮಿ ಆದ ಚಿಕನ್. ಎಣ್ಣೆಗಾಯಿ ಚಿಕನ್ ಅಂತೀವಿ ನಮ್ಮ ಕಡೆ ಎಲ್ಲ, ಎಣ್ಣೆ ಚಿಕನ್ ಅಂತೀವಿ. ಜಸ್ಟ್ ಅಷ್ಟೇ ಫ್ರೈ ಮಾಡ್ಕೊಳ್ಳೋದು, ಜಸ್ಟ್ ಫ್ರೈ. ಇದು ಪರೋಟ ಜೊತೆ, ಚಪಾತಿ ಜೊತೆ, ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಗೈಸ್, ಲುಕಿಂಗ್ ಸೋ ಯಮ್ಮಿ. ಸೊ ನೋಡಿ ಗೈಸ್, ಒಂದು 2 ಮಿನಿಟ್ಸ್ ಆದಮೇಲೆ ಆಫ್ ಮಾಡ್ಕೊಂಡ್ವಿ. ಸೊ ಟೇಸ್ಟಿಯಾದ ಯಮ್ಮಿಯಾದ ಎಣ್ಣೆಗಳು ಚಿಕನ್ ಫ್ರೈ ಪರೋಟ ಜೊತೆ. ಆಹಾ, ನೋಡಿ ಫ್ರೆಂಡ್ಸ್, ಪರೋಟ ವಿತ್ ಚಿಕನ್ ಫ್ರೈ. ಸೊ ಗೈಸ್, ಇವಾಗ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಸಿಕ್ತಿದೆ.
ಸಖತ್ತಾಗಿದೆ, ಸೂಪರ್ ಆಗಿದೆ, ಕರೆಕ್ಟಾಗಿ ಬಂದಿದೆ. ಉಪ್ಪು ಹುಳಿ ಖಾರ ತುಂಬ ಅಂದರೆ ತುಂಬ ಟೇಸ್ಟಿ ಆಗಿದೆ ಫ್ರೆಂಡ್ಸ್. ಇದು ಪರ್ಫೆಕ್ಟ್. ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.